ಮೀನರಾಶಿಯಲ್ಲಿ 2025ರ ನಕ್ಷತ್ರ ಭವಿಷ್ಯ. ಮೀನರಾಶಿಯಲ್ಲಿ ಪೂರ್ವಭಾದ್ರಾ ನಕ್ಷತ್ರ, ಉತ್ತರ ಭಾದ್ರಾ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಇರುತ್ತೆ. ಈ ನಕ್ಷತ್ರದ ಜನರಿಗೆ 2025ರಲ್ಲಿ ಗ್ರಹಗಳ ಚಲನೆಗಳಿಂದ ಏನು ಪ್ರಭಾವವಾಗಲಿದೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಪೂರ್ವಭಾದ್ರಾ ನಕ್ಷತ್ರ. ಪೂರ್ವಭಾದ್ರಾ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಗುರುಗ್ರಹ ನಿಮ್ಮ ಒಂದು ಆರ್ಥಿಕ ಮತ್ತು ವೃತ್ತಿ ಜೀವನದ ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ಶನಿಯು ನಿಮ್ಮ ಪರಿಶ್ರಮಕ್ಕೆ ಯಶಸ್ಸಿನ ದಾರಿಯನ್ನು ತೋರಿಸ್ಕೊಡುತ್ತೆ. ಆದರೆ ನಿಮ್ಮ ಶ್ರಮದಲ್ಲಿ ಅಸ್ತವ್ಯಸ್ತತೆಯನ್ನು ದೂರವಿಡಬೇಕಾಗುತ್ತೆ. ರಾಹು ಹೊಸ ಪ್ರಯತ್ನಗಳಿಗೆ ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. ಆದರೆ ಜಾಣ್ಮೆಯಿಂದ ಕೆಲಸ ಮಾಡೋದು ಮುಖ್ಯ ಆಗುತ್ತೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಸಂಬಂಧಗಳು ಬಲಗಟ್ಟಿಯಾಗ್ತಾ ಹೋಗುತ್ತೆ. ಹೊಸ ಸಂಬಂಧಗಳು ನಿಮಗೆ ಆಧ್ಯಾತ್ಮಿಕ ಶಾಂತಿಯನ್ನು ತಂದುಕೊಡುತ್ತೆ. ಆರೋಗ್ಯ ವಿಷಯಕ್ಕೆ ಬಂದಾಗ ಒತ್ತಡ ಮತ್ತು ಮನಃಶಾಂತಿಯ ಕೊರತೆ ಇರುತ್ತೆ. ಯೋಗ ಮತ್ತು ಧ್ಯಾನದಿಂದ ಶಕ್ತಿಯನ್ನು ಮತ್ತು ಶಾಂತಿಯನ್ನು ಕೂಡ ಹೊಂದಬಹುದು. ಹಣಕಾಸಿನ ವಿಷಯಕ್ಕೆ ಬಂದಾಗ ಹಣಕಾಸಿನ ಪ್ರಗತಿ ಹೆಚ್ಚಾಗ್ತಾ ಹೋಗುತ್ತೆ. ಹೂಡಿಕೆಗಳಿಗೆ ಇದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಪೂರ್ವಭಾದ್ರಾ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರುವಾರ ದತ್ತಾತ್ರೇಯನ ಪೂಜೆಯನ್ನು ಮಾಡಿ, ಬೃಹಸ್ಪತಿಯ ಮಂತ್ರವನ್ನು ಪಠಿಸಿ. ಎರಡನೆಯದಾಗಿ ಉತ್ತರ ಭಾದ್ರಾ ನಕ್ಷತ್ರ. ಉತ್ತರ ಭಾದ್ರಾ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಶನಿಯು ನಿಮಗೆ ತಾಳ್ಮೆ ಮತ್ತು ಶ್ರಮದಿಂದ ಕೆಲಸ ಮಾಡುವ ಗುಣವನ್ನು ಉಂಟು ಮಾಡ್ತಾ ಹೋಗುತ್ತೆ. ಗುರುಗ್ರಹ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಸಾಧಿಸಲು ನೆರವಾಗ್ತಾ ಹೋಗ್ತಾರೆ. ಮಂಗಳನ ಪ್ರಭಾವದಿಂದಾಗಿ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಕೋಪ ಮತ್ತು ಆವೇಶವನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಕೌಟುಂಬಿಕ ವಿಷಯಕ್ಕೆ ಬಂದಾಗ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದ ತುಂಬಲಿದೆ. ಹಿರಿಯರ ಮಾರ್ಗದರ್ಶನ ಪ್ರಗತಿಗೆ ಸಹಾಯಕವಾಗ್ತಾ ಹೋಗುತ್ತೆ. ಆರೋಗ್ಯ ವಿಷಯಕ್ಕೆ ಬಂದಾಗ ಪೋಷಣೆಯ ಕೊರತೆ ಅಥವಾ ದೇಹದ ಬಲಹೀನತೆಗೆ ತಕ್ಷಣವೇ ಚಿಕಿತ್ಸೆ ಮಾಡಿಸಿ. ಸಮತೋಲನ ಆಹಾರ ಮುಖ್ಯ ಆಗುತ್ತೆ. ಹಣಕಾಸಿನ ವಿಷಯಕ್ಕೆ ಬಂದಾಗ ಹೂಡಿಕೆಗಳಲ್ಲಿ ಉತ್ತಮ ಲಾಭವಾಗುವಂಥ ವರ್ಷ. ದೊಡ್ಡ ಆರ್ಥಿಕ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಉತ್ತರ ಭಾದ್ರಾ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರುವಾರದಂದು ವಿಷ್ಣು ದೇವರಿಗೆ ತುಳಸಿಯನ್ನು ಪೂಜೆ ಮಾಡಿ. ಗುರುವಾರದಂದು ವಿಷ್ಣು ದೇವರಿಗೆ ತುಳಸಿಯನ್ನು ಅರ್ಪಿಸಿ. ಸೋಮವಾರದಂದು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ. ಕೊನೆಯದಾಗಿ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಈ ವರ್ಷ ಹೇಗಿರುತ್ತೆ ಅಂದರೆ, ಗುರುಗ್ರಹ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಸಹಾಯ ಮಾಡ್ತಾ ಹೋಗುತ್ತೆ. ಶನಿಯು ಜೀವನದಲ್ಲಿ ಪ್ರಮುಖ ತೀರ್ಮಾನಗಳನ್ನು ಒತ್ತಾಯದಿಂದ ತೆಗೆದುಕೊಳ್ಳಲು ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. ರಾಹುವಿನ ಪ್ರಭಾವ ಹೊಸ ಅನುಭವಗಳಿಗೆ ಮತ್ತು ಹೊಸ ಜ್ಞಾನಕ್ಕೆ ದಾರಿ ತಂದುಕೊಡುತ್ತೆ. ಕೌಟುಂಬಿಕ ಜೀವನಕ್ಕೆ ಬಂದಾಗ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಹಾನುಭೂತಿ ಹೆಚ್ಚಾಗ್ತಾ ಹೋಗುತ್ತೆ. ಸ್ನೇಹಿತರಿಂದ ಸಹಾಯವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯ ವಿಷಯಕ್ಕೆ ಬಂದಾಗ ಸಾಮಾನ್ಯ ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ದೇಹದ ಅನಾವಶ್ಯಕ ಒತ್ತಡದಿಂದಾಗಿ ದೂರವಿರಲು ಆದಷ್ಟು ಕ್ರಮ ಕೈಗೊಳ್ಳಿ. ಹಣಕಾಸಿನ ವಿಷಯಕ್ಕೆ ಬಂದಾಗ ಹಣಕಾಸಿನ ಸ್ಥಿರತೆ ಸಾಧಿಸಲು ನಿಮ್ಮ ಯತ್ನಗಳು ಯಶಸ್ವಿಯಾಗಲಿದೆ. ಹೂಡಿಕೆಗಳಿಗೆ ಇದು ಆದರ್ಶ ಕಾಲ. ರೇವತಿ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಅರ್ಪಿಸಿ. ಮಂಗಳವಾರದಂದು ಹನುಮಂತ ದೇವರಿಗೆ ಪೂಜೆಯನ್ನು ಮಾಡಿ. ಧನ್ಯವಾದಗಳು.